ಗುತ್ತಿಗೆದಾರ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಏನು ಮಾತಾಡಿದ್ರು ಅದ್ರ ಬಗ್ಗೆ ನಂತರ ಹೇಳ್ತೀವಿ. ಆದರೆ ಅದಕ್ಕಿಂತ ಮೊದಲು ರಾಮೇಶ್ವರಂನಲ್ಲಿ ನಡೆದಿರುವಂಥ ಸ್ಫೋಟ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಂಗತಿಗಳು ಬಯಲಾಗ್ತಾ ಇವೆ. ಶಂಕಿತ ಉಗ್ರನ ಓಡಾಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ನಡೆದಂಥ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆತ ಎಲ್ಲಿಂದ ಬಂದ, ಏನು ಎತ್ತ, ಎಲ್ಲೆಲ್ಲಿ ಓಡಾಡ್ದ, ಇದೆಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಅವನು ಓಡಾಡ್ತಿರುವಂಥ ರೀತಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಬೆಳಗ್ಗೆ ನಾವು ತೋರಿಸಿದ್ವಿ ಎಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಳಿದ, ಹೆಂಗೆ ಬಂದ, ಏನು ಎತ್ತ ಅಂತ. ಅದರ ಮುಂದುವರೆದ ಭಾಗ ಇದು. ಅವನು ಒಳಗಡೆ ಬರ್ತಿರುವಂಥ ದೃಶ್ಯಾವಳಿಗಳು. ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಶಂಕಿತ ಉಗ್ರ ಬರ್ತಿರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಅವನು ಬಂದಿದ್ದ ರೀತಿ ನೋಡಿ, ಅವನು ಬಂದಂಥ ಬಗೆ ನೋಡಿ. ಬಲಗೈನಲ್ಲಿ ಮೊಬೈಲು, ಆ ಬಲಗಡೆ ಭಾಗದಲ್ಲೇ ಹಾಕೊಂಡಿರುವಂಥ ಬ್ಯಾಗು, ಮೇಲ್ಗಡೆಗೆ ಟೋಪಿ, ಅವನು ಬಂದದ್ದು ಹೋದಂಥ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲ ವಿವರಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ಫೆಬ್ರವರಿ 1ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಅವನು ಹೆಂಗೆ ಎಂಟ್ರಿ ಕೊಟ್ಟ, 11:30ಕ್ಕೆ ರಾಮೇಶ್ವರಂ ಕೆಫೆ ಒಳಗಡೆಗೆ ಅವನು ಬಂದಂಥ ರೀತಿ, ನೋಡಿ. ಅವನು ಆ ಕಡೆ ಈ ಕಡೆ ನೋಡ್ತಾ ಇಲ್ಲ. ಎಲ್ಲ ಒಂದು ಕಡೆಗೆ ಅವನಿಗೆ ಒಂದು ಕ್ಲಾರಿಟಿ ಇದೆ. ಮೊದಲೇ ಬಂದು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾನೆ. ಎಲ್ಲಿ ಬರಬೇಕು, ಏನು ಎತ್ತ, ರಾಮೇಶ್ವರಂ ಕೆಫೆಗೆ ಬರೋದು ಮತ್ತು ಅದರಿಂದ ಹೊರಗಡೆಗೆ ಹೋಗುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬರುವಾಗ ಎಷ್ಟು ಲಘು ಬಗೆಯಿಂದ ಬಂದಲ್ಲ, ಹೋಗುವಾಗಲೂ ಕೂಡ ಅವನು ಅಷ್ಟೇ ಲಘು ಬಗೆಯಿಂದ ಜಾಗ ಖಾಲಿ ಮಾಡ್ದ. ನೋಡಿ, ಅವನು ಇಳಿತಿರೋದು ದೃಶ್ಯಾವಳಿಗಳು. ಅದು ಯಾರ ಹತ್ರ ಮಾತಾಡ್ತಾ ಇದ್ನೋ ಅಥವಾ ಏನಾದರೂ ಸುಮ್ಮನೆ ಏನಾದರೂ ಮೊಬೈಲನ್ನು ಇಟ್ಕೊಂಡು ಸುಮ್ಮನೆ ಮಾತಾಡ್ತಾ ಹೋದ್ನೋ ಗೊತ್ತಿಲ್ಲ. ಈಗ ಪೊಲೀಸರು ಅಲ್ಲಿ ಯಾರ್ಯಾರಿದ್ರು, ಅಲ್ಲಿ ಯಾವ್ಯಾವ ಕರೆಗಳು ಬಂದಿದೆ, ಅದೆಲ್ಲದರ ವಿವರಗಳನ್ನು ಕೂಡ ಈಗ ಕಲೆ ಹಾಕ್ತಾ ಇದ್ದಾರೆ. ಬೆಳಗ್ಗೆ ಅವನು ಬರೋದು, ತನ್ನ ಕೆಲಸ ತಾನು ಮಾಡಿಟ್ಟು ಆಮೇಲೆ ಅಲ್ಲಿಂದ ಹೊರಟೋಗೋದು. 11:34ಕ್ಕೆ ಬಂದಂಥ ಶಂಕಿತ ಉಗ್ರ 11:34ರ ಸುಮಾರಿಗೆ ಬರ್ತಾನೆ. 34ಕ್ಕೆ ಬಂದಂಥ 43ಕ್ಕೆ ಅಲ್ಲಿಂದ ರೈಟ್. ಕೇವಲ 9 ನಿಮಿಷದಲ್ಲಿ ಅವನ ಕೆಲಸ ಮುಗಿಸಿದ್ದ. ನಡುವೆ ಇಡ್ಲಿ ತಟ್ಟೆ ಹಿಡ್ಕೊಂಡು ಓಡಾಡಿದ್ದ. 11:34ಕ್ಕೆ ಬರ್ತಾನೆ, 11:43ಕ್ಕೆ ಇಲ್ಲಿಂದ ಹೊರಡ್ತಾನೆ. 9 ನಿಮಿಷದಲ್ಲಿ, ಕೇವಲ 9 ಮಿನಿಟ್ಸ್. ಆ 9 ನಿಮಿಷಗಳಲ್ಲಿ ತಾನು ಮಾಡಬೇಕಾದಂಥ ದುಷ್ಕೃತ್ಯಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡಿ ಅಲ್ಲಿಂದ ಹೊರಗೆ ಬಿದ್ದ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಈಗ ಅವನನ್ನು ಹುಡುಕ್ತಾ ಇದ್ದಾರೆ. ಜೊತೆಗೆ ಏನು ಅಂದರೆ ಯಾವ್ಯಾವ ಚಾರೆಗಳು ಏನು ಎತ್ತ ಅದೆಲ್ಲದರ ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದರೆ ನಾವು ಬೆಳಗ್ಗಿನಿಂದ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹೆಂಗೆ ಬಸ್ಸಿಂದ ಇಳಿದು ಬಂದ, ಏನು ಎತ್ತ, ಬೆಳಗ್ಗೆ ನಾವು ಅದನ್ನು ತೋರಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ ಕಿರಣ್, ಅಂದರೆ ಅವನು ಬಂದಂಥ ರೀತಿ, ಒಳಗಡೆ ಬಂದಂಥ ಬಗೆ, ಲಘು ಬಗೆಯಿಂದ ಒಳಗಡೆ ಬರ್ತಾನೆ. ಬಂದಂಥವನು ಕೇವಲ 9 ನಿಮಿಷದಲ್ಲಿ ತನ್ನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಹೊರಡ್ತಾನೆ. ಅಲ್ಲಿಂದ ಅದಾದ ಮೇಲಿನ ದೃಶ್ಯಾವಳಿಗಳು ಒಂದು ಸ್ವಲ್ಪ ಹೊತ್ತು ಸಿಕ್ಕಿಲ್ಲ. ಇನ್ನು ಮುಂದಿಂದ ಪೊಲೀಸರು ಹುಡುಕ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಕಿರಣ್?
ರಂಗನಾಥ್ ಮುಖ್ಯವಾಗಿ ಆತ ಬಸ್ಸಿಂದ ಇಳಿದು ಆತ ನೇರವಾಗಿ ಬಂದು ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಅಲ್ಲಿ ಟೈಮರನ್ನು ಸೆಟ್ ಮಾಡ್ತಾನೆ. ಟೈಮ್ ಸೆಟ್ ಮಾಡಿಕೊಂಡು ನಂತರ ಆತ 11:34ಕ್ಕೆ ಆ ಕೆಫೆ ಒಳಗಡೆ ಎಂಟ್ರಿ ಆಗ್ತಾನೆ. ಅಲ್ಲಿ 9 ನಿಮಿಷ ಅಂದರೆ ಅಲ್ಲಿ ಆ ಒಂದು ಬಾಂಬನ್ನು ಇಡುವಂಥದ್ದು, ಜೊತೆಗೆ ಅಲ್ಲಿ ರವೆ ಇಡ್ಲಿ ತಿನ್ನುವಂಥದ್ದು ತಿಂದ್ಬಿಟ್ಟು ಮತ್ತೆ ಆತ ಅಲ್ಲಿಂದ ಹೊರಗಡೆ ಹೋಗಿ ಮತ್ತೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿಂದ ನಾಪತ್ತೆ ಆಗ್ತಾನೆ. ಇಷ್ಟು ಇರುವಂಥದ್ದು. ಇಲ್ಲಿವರೆಗೂ ಕೂಡ ನಾವು ಅಲ್ಲಿಂದ ಒಳಗಡೆ ರಸ್ತೆಯಲ್ಲಿ ಬರುವಂಥದ್ದು, ಬಸ್ ಸ್ಟಾಪ್ ಒಂದೇ ಇಳಿಯೋದು, ನಾವು ಬಸ್ಸಿಂದ ಇಳಿಯೋದು ಅಂತ ಕೂಡ ತೋರಿಸಿದ್ವಿ. ಈಗ ಆತ 9 ನಿಮಿಷಗಳ ಕಾಲ ಆ ಒಂದು ಕೆಫೆಯಲ್ಲಿ ಇರುವಂಥದ್ದು. ಆ ಕೆಫೆಯಲ್ಲಿ ಇದ್ಕೊಂಡು ಅವ್ನು ಟೋಕನ್ ತೊಗೊಂಡು ಅವ್ನು ತಿಂಡಿ ಮಾಡಿಕೊಂಡು, ಜೊತೆಗೆ ಅಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಹೋಗಿರ್ತಾನೆ. ಇದಲ್ಲದೆ ಈಗ ಪೊಲೀಸರು ಕೂಡ ಅವನ ಮೂವ್ಮೆಂಟ್ಸ್ ಮತ್ತೆ ಎಲ್ಲಿಂದ ಬರ್ತಾ ಇದೆ ಅಂದರೆ ಬರೀ ಆ ಸರೌಂಡಿಂಗ್ಸ್ 1 ಕಿಲೋಮೀಟರ್ ರೇಡಿಯಸಲ್ಲಿ ಮಾತ್ರ ಸಿಕ್ಕಿರುವಂಥ ಒಂದಷ್ಟು ಫುಟೇಜ್. ಆತ ಎಲ್ಲಿ ಬಸ್ ಹತ್ತದ, ಬಸ್ ಇಲ್ಲೇನೋ ಇಳಿತಾನೆ ಆದರೆ ಕುಂದಳ್ಳಿಲಿ, ಆದರೆ ಎಲ್ಲಿಂದ ಹತ್ತದ ಅಂತ ಆ ಬಸ್ಸಿಂದ ಹಿಂದಿನ ನೋಡಿಕೊಂಡು ಟ್ರ್ಯಾಕ್ ಮಾಡ್ಕೋತಕ್ಕೆ ಬಸ್ಸಲ್ಲಿರುವಂಥ CCTV ಫುಟೇಜ್ ಇರ್ಬೋದು, ಜೊತೆಗೆ ಯಾವ ಸ್ಟಾಪಿಂದ ಆತ ಹತ್ತಿದ, ಮತ್ತು ಎಲ್ಲಿಂದ ಇಲ್ಲಿ ಆದಮೇಲೆ ಕೆಲಸ ಆದಮೇಲೆ ಆತ ಇಲ್ಲಿಂದ ಹೊರಗಡೆ ಹೋಗಿ 11:45 ಏನು ಹೊರಗಡೆ ಹೋಗ್ತಾನೆ, ಅಲ್ಲಿಂದ ಮತ್ತೆ ಅವನು ಯಾವ ದಿಕ್ಕಿನಲ್ಲಿ ಹೋಗಿದ್ದ ಅನ್ನೋದನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಏಕೆಂದರೆ ಬೆಂಗಳೂರಿನಲ್ಲಿರುವಂಥ ಒಂದು ಸ್ಮಾರ್ಟ್ ಸಿಟಿ ಸ್ಕೀಮಲ್ಲಿ ಇರುವಂಥ ಒಂದು ಕಮಾಂಡೋ ಸೆಂಟರ್ ಏನಿದೆ ಅವರು ಕೆಲಸವನ್ನು, ಏಕೆಂದರೆ ಬೆಂಗಳೂರು ಸುತ್ತಮುತ್ತ ಬಹಳಷ್ಟು ಕಡೆಗಳಲ್ಲಿ ಒಂದು ಹೈ ರೆಸೊಲ್ಯೂಷನ್ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿಗೆ ಎಲ್ಲೆಲ್ಲಿ ಯಾವ ರಸ್ತೆ ಪ್ರಮುಖ ರಸ್ತೆಗಳು ಎಲ್ಲವೂ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸರಿ ಹಾಗೆ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಪೊಲೀಸರು ಅದಕ್ಕೆ ಪಾಸಿಟಿವ್ ಆಗಿದ್ದಾರೆ. ಆತನ ಮೂವ್ಮೆಂಟ್ಸ್ ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಬಂದಿದ್ದ, ಎಲ್ಲಿಂದ ಹೋದ, ಆಮೇಲೆ ಏನೇನು ಮಾಡ್ದ ಅನ್ನೋದು ಕೂಡ. ಈಗ ಇನ್ನೊಂದು ಫುಟೇಜಲ್ಲಿ ಸಿಕ್ಕಿರುವಂಥದ್ದು ರಂಗನಾಥ್ ನಮಗೆ ಆ ಬಸ್ ಸ್ಟಾಪಿಂದ ಆತ ಬಸ್ಸಿಂದ ಇಳಿದ ತಕ್ಷಣ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಅವನು ಟೈಮರ್ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಜುವಲ್ಸ್ ತೋರಿಸ್ಬಿಡ್ತೀವಿ. ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ವಿವರಗಳನ್ನು ಕೊಡೋಣ.